ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಸೋನಿಯಾ ಅಳಿಯ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾರಾ ರಾಬರ್ಟ್ ವಾದ್ರಾ? ಸ್ಮೃತಿ ಇರಾನಿ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ವಾದ್ರಾ ಉತ್ಸುಕರಾಗಿದ್ದಾರೆ. ಅಮೇಥಿಯಿಂದ ವಾದ್ರಾ ಸ್ಪರ್ಧೆ ಮಾಡೋದು ಪಕ್ಕಾನಾ ಅನ್ನೋದು ಪ್ರಶ್ನೆ. ಸ್ಪರ್ಧೆ ಸುಳಿವನ್ನ ಅವರೇ ಕೊಟ್ಟಿದ್ದಾರೆ. ನಾನು ಸ್ಪರ್ಧಿಸ್ಲಿ ಅನ್ನೋದು ಅಮೇಥಿ ಜನರ ಬಯಕೆ ಅಂದಿದ್ದಾರೆ ವಾದ್ರಾ. ಯುಪಿಯಲ್ಲಿ 2 ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಬಾಕಿ ಉಳಿದಿದೆ. ಅಮೇಥಿ ರಾಯ್ಬರೇಲಿಗೆ ಅಭ್ಯರ್ಥಿ ಘೋಷಣೆ ಆಗಿಲ್ಲ. ಎರಡೂ ಕೂಡ ಗಾಂಧಿ ಕುಟುಂಬದ ಕ್ಷೇತ್ರಗಳು. 80ರಲ್ಲಿ 17 ಕ್ಷೇತ್ರ ಕೊಟ್ಟಿದೆ ಸಮಾಜವಾದಿ ಪಾರ್ಟಿ. ನಾನು ಕೂಡ ಗಾಂಧಿ ಪರಿವಾರದ ಸದಸ್ಯನಾಗಿದ್ದೇನೆ. ರಾಜಕೀಯದಿಂದ ದೂರ ಇರೋದು ತುಂಬಾ ಕಷ್ಟ ಆಗುತ್ತೆ. ಡಿಮಾಂಡ್ ತುಂಬಾ ಕಡೆಗಳಿಂದ ಬರ್ತಾ ಇದೆ ಅಂತ ರಾಬರ್ಟ್ ವಾದ್ರಾ ಹೇಳ್ತಾ ಇದ್ದಾರೆ. ಪ್ರಶಾಂತ್, ದಿಸ್ ಇಸ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ನೋಡಿ, ರಾಬರ್ಟ್ ವಾದ್ರಾ ಅವರ ಪೊಲಿಟಿಕಲ್ ಮಹತ್ವಾಕಾಂಕ್ಷೆ ಹೊಸದೇನಲ್ಲ. UPA ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ರಾಬರ್ಟ್ ವಾದ್ರಾ ಆ್ಯಕ್ಟಿವ್ ಪಾಲಿಟಿಕ್ಸ್ಗೆ ಬರಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಈ ವಿಷಯದಲ್ಲಿ ಭಾಳ ಅವ್ರಿಗೆ ಸ್ಪಷ್ಟತೆ ಇದ್ದಂಗಿದೆ. ಗಾಂಧಿ ಫ್ಯಾಮಿಲಿ ಬಿಟ್ಟು ಬೇರೆ ಹಿಂಗೆ ರಾಬರ್ಟ್ ವಾದ್ರಾ ಆ್ಯಕ್ಟಿವ್ ಪಾಲಿಟಿಕ್ಸ್ಗೆ ಬರೋದ್ರಿಂದ ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಸಮಸ್ಯೆಗಳು ಉದ್ಭವ ಆಗ್ತವೆ ಹೊರತು ಪರಿಹಾರ ಆಗಲ್ಲ. ಆ ಕಾರಣದಿಂದ ಅವರು ರಾಬರ್ಟ್ ವಾದ್ರಾ ಪಾಲಿಟಿಕ್ಸ್ ಎಂಟ್ರಿಗೆ ಅಷ್ಟೊಂದು ಉತ್ಸುಕತೆಯನ್ನು ತೋರಿರಲಿಲ್ಲ. ಈಗಲೂ ಕೂಡ ಈಗ ರಾಬರ್ಟ್ ವಾದ್ರಾ ಈ ಹೇಳಿಕೆ ಕೊಟ್ಟಾಕ್ಷಣ ಅಮೇಥಿಯಲ್ಲಿ ಟಿಕೆಟ್ ಸಿಕ್ಬಿಡುತ್ತೆ ಅಂತಕ್ಕಂಥ ಪರಿಸ್ಥಿತಿ ಏನಿಲ್ಲ. ಯಾಕಂದರೆ ಅಮೇಥಿ ಇರಲಿ, ರಾಯ್ಬರೇಲಿ ಇರಲಿ, ಗಾಂಧಿ ಪರಿವಾರದಿಂದ ಈ ಬಾರಿ ಕಾಂಗ್ರೆಸ್ನಿಂದ ಯಾರೂ ಸ್ಪರ್ಧಿಸಬಾರ್ದು ಅಂತಕ್ಕಂಥ ಒಂದು ನಿರ್ಣಯವನ್ನು ಗಾಂಧಿ ಪರಿವಾರ ತೆಗೆದುಕೊಂಡಿದೆ. ಹೀಗಾಗಿ ರಾಬರ್ಟ್ ವಾದ್ರಾ ಹೇಳ್ತಿದ್ದಾರೆ, ಅಮೇಥಿಯಿಂದ ನಾನು ಸ್ಪರ್ಧಿಸ್ತೀನಿ, ನನಗಲ್ಲಿನ ಜನ ಕರೀತಾ ಇದ್ದಾರೆ ಅಂತಕ್ಕಂಥದ್ದು. ಬಟ್ ಗಾಂಧಿ ಪರಿವಾರದ ಒಂದು ಸ್ಟ್ಯಾಂಡ್ ಇದೆ. ರಾಬರ್ಟ್ ವಾದ್ರಾರನ್ನು ಯಾವುದೇ ಕಾರಣಕ್ಕೂ ಸಕ್ರಿಯ ರಾಜಕಾರಣಕ್ಕೆ ಕರ್ಕೊಂಡು ಬಂದರೆ ವಿಪಕ್ಷಗಳ ಟೀಕೆಗೆ ಇನ್ನಷ್ಟು ಆಹಾರವನ್ನು ಮಾಡಿಕೊಟ್ಟಂತಾಗತ್ತೆ. ಹೀಗಾಗಿ ಪ್ರಿಯಾಂಕಾ ಗಾಂಧಿ ರಾಜಕಾರಣಕ್ಕೆ ಬರೋ ಮುಂಚೆ ರಾಬರ್ಟ್ ವಾದ್ರಾ ಒಬ್ಬರು ಜಗದೀಶ್ ಶರ್ಮಾ ಅಂತ ಒಬ್ಬ ರಾಬರ್ಟ್ ವಾದ್ರಾನ ಶಿಷ್ಯ ಇದ್ದ. ಆತ ದಿನ ಬೆಳಗಾದರೆ ಈ ಲುಟೆನ್ ಡೆಲ್ಲಿಯಲ್ಲಿ ಒಂದು ಪೋಸ್ಟರ್ ಅಂಟಿಸ್ತಿದ್ದ. ಈ ಪ್ರಿಯಾಂಕಾ ಗಾಂಧಿ ರಾಜಕಾರಣಕ್ಕೆ ಬರಬೇಕು, ಪ್ರಿಯಾಂಕಾ ಗಾಂಧಿ ರಾಜಕಾರಣಕ್ಕೆ ಬರಬೇಕು, ಇಲ್ಲ ಅಂತಂದರೆ ರಾಬರ್ಟ್ ವಾದ್ರಾ ರಾಜಕಾರಣಕ್ಕೆ ಬರಬೇಕು ಅಂತ ಪೋಸ್ಟರ್ ಅಂಟಿಸ್ತಿದ್ದ. ಅಂದರೆ ಒಂದು ರೀತಿ ರಾಬರ್ಟ್ ವಾದ್ರಾ ಮೊದಲಿಂದಲೂ ಕೂಡ ಪೊಲಿಟಿಕಲ್ ಮಹತ್ವಾಕಾಂಕ್ಷೆ ಅವರಿಗಿವೆ. UPA ಸರ್ಕಾರದ ಸಂದರ್ಭದಲ್ಲೂ ಕೂಡ ವಿಪಕ್ಷಗಳ ಆರೋಪ ಏನಿತ್ತು, ವಾದ್ರಾ ಕೆಲ ಮಂತ್ರಿಗಳ ಮೇಲೆ ಒತ್ತಡ ಹೇರ್ತಿದ್ದಾರೆ ಅಂತಕ್ಕಂಥ ಆರೋಪ ಇತ್ತು. ವಾದ್ರಾ ಹೆಸರು ಬಂದಾಕ್ಷಣ ಕಾಂಗ್ರೆಸ್ ಡಿಫೆನ್ಸಿವ್ ಮೂಡ್ನಲ್ಲಿರ್ತಾ ಇತ್ತು. ಯಾಕಂದರೆ ಅಳಿಯ ಕರೆಕ್ಟ್. ಮತ್ತು ಅದು ಪ್ರಿಯಾಂಕಾ ಮತ್ತು ರಾಬರ್ಟ್ ವಾದ್ರಾ ನಡುವೆ ಕೂಡ ಸಾಕಷ್ಟು ಸ್ಥಿತ್ಯಂತರಕ್ಕೆ ಕಾರಣ ಆಗ್ತಿತ್ತು. ಯಾಕಂದರೆ ಅಳಿಯ ಬಂದಾಕ್ಷಣ ಈಗ ರಾಹುಲ್ ಗಾಂಧಿ ಒಂದು ಸಾರಥ್ಯವನ್ನು ಕಾಂಗ್ರೆಸ್ಸದ್ದು ವಹಿಸ್ಕೊಂಡಿದ್ರಾಗ, ಪ್ರಿಯಾಂಕಾ ಈಗ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ರಾಬರ್ಟ್ ವಾದ್ರಾ ಕೂಡ ಅಲ್ಲಿ ಬಂದುಬಿಟ್ರೆ ಗಾಂಧಿ ಪರಿವಾರಕ್ಕೆ ಉತ್ತರ ನೀಡ್ತಕ್ಕಂಥದ್ದು ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ರಾಬರ್ಟ್ ವಾದ್ರಾರನ್ನು ಪಾಲಿಟಿಕ್ಸ್ಗೆ ಹತ್ತಿರ ಸೇರಿಸ್ಕೊಂಡಿರಲಿಲ್ಲ. ಈಗಲೂ ಕೂಡ ನನಗನ್ಸುತ್ತಾರೆ ರಾಬರ್ಟ್ ವಾದ್ರಾ ತಮ್ಮ ಇಚ್ಛೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಹೈಕಮಾಂಡ್ನ ಥಿಂಕಿಂಗ್ನಲ್ಲಿ ರಾಬರ್ಟ್ ವಾದ್ರಾಗೆ ಟಿಕೆಟ್ ಕೊಡಬೇಕು ಅಂತಿದೆ ಅನ್ನೋದು ಅನ್ನಿಸ್ತಾ ಇಲ್ಲ ಸದ್ಯಕ್ಕೆ. ಹೀಗಾಗಿ ನೋಡಿ, ಹಿಂದೆ ಫಿರೋಜ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಅವರ ತಿಕ್ಕಾಟಗಳನ್ನು ಕಾಂಗ್ರೆಸ್ ಕಂಡಿದೆ. ಇಬ್ಬರೂ ರಾಜಕಾರಣದಲ್ಲಿದ್ದಾಗ ಏನಾಗತ್ತೆ ಅಂತಕ್ಕಂಥ ತಿಕ್ಕಾಟಗಳನ್ನು ನೋಡಿದೆ. ಆ ಕಾರಣದಿಂದ ಸೋನಿಯಾ ಗಾಂಧಿ ಇಸ್ ರಿಲಕ್ಟೆಂಟ್ ಟು ಬ್ರಿಂಗ್ ಹರ್ ಸನ್ ಇನ್ ಲಾ ಇನ್ ಟು ದ ಪಾಲಿಟಿಕ್ಸ್. ಆದರೆ ರಾಬರ್ಟ್ ವಾದ್ರಾಗೆ ನಾನು ರಾಜಕಾರಣಕ್ಕೆ ನೋಡಿ, ರಾಜಕಾರಣ ಒಂದು ಚಕಾಚೌನ್ನ ದುನಿಯಾ ಅದು. ಅಲ್ಲಿ ಪವರ್ ಇರುತ್ತೆ, ಅಲ್ಲಿ ಪಾರ್ಟಿ ನಿಮ್ಮ ಕೈಯಲ್ಲಿರುತ್ತೆ. ಆ ಕಾರಣದಿಂದ ಎಲ್ರಿಗೂ ಕೂಡ ಆಸೆ ಇರುತ್ತೆ. ಆದರೆ ಕುಟುಂಬದ ಎಲ್ಲ ಸದಸ್ಯರು ರಾಜಕಾರಣಕ್ಕೆ ಬರಬೇಕಾ ಅಂತಕ್ಕಂಥ ಈಗ ಪ್ರಿಯಾಂಕಾ ಮತ್ತು ರಾಹುಲ್ರ ಸ್ಟ್ಯಾಂಡಿಂಗ್ ಬೇರೆ ಇರುತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಮನಸ್ಸಿನಲ್ಲಿ. ರಾಬರ್ಟ್ ವಾದ್ರಾ ಆ ಸ್ಟ್ಯಾಂಡಿಂಗನ್ನು ಹೊಂದಿರಲ್ಲ. ಆದರೆ ಪ್ರಿಯಾಂಕಾ ಗಾಂಧಿ ಪತಿಯಾಗಿ ಬಂದಾಗ ನಾನಾ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅಂತಕ್ಕಂಥದ್ದು ಗಾಂಧಿ ಪರಿವಾರಕ್ಕೆ ಚೆನ್ನಾಗಿ ಗೊತ್ತಿದೆ. ಆ ಕಾರಣದಿಂದ ನನಗನ್ಸುತ್ತೆ ಮೋಸ್ಟ್ ಅನ್ಲೈಕ್ಲಿ ಪ್ರಾಯಶಃ ಸಮಾಜವಾದಿ ಪಕ್ಷದಿಂದಲೇ ಯಾರಾದರೂ ಒಬ್ಬರು ಅಮೇಥಿ ಮತ್ತು ರಾಯ್ಬರೇಲಿಯಿಂದ ಸ್ಪರ್ಧಿಸ್ತಾರೆ ಅಂತಕ್ಕಂಥದ್ದನ್ನು
ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇವೆ. ಯಾರು ಸ್ಪರ್ಧಿಸ್ತಾರೆ ಅಂದರೆ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟತೆ ಇನ್ನೂ ಇಲ್ಲ. ಆದರೆ ಅಮೇಥಿ ಕ್ಷೇತ್ರವನ್ನು ರಾಬರ್ಟ್ ವಾಡ್ರಾ ನಿನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಅರ್ಥ ಏನು? ಅಮೇಥಿ ಕ್ಷೇತ್ರ ಅದು ಗಾಂಧಿ ಪರಿವಾರದ ಒಂದು ಭದ್ರ ಕೋಟೆ. ಅಮೇಥಿ ಮತ್ತು ರಾಯ್ಬರೇಲಿಯಲ್ಲಿ ಈಗ ಸೋನಿಯಾ ಗಾಂಧಿ ಸ್ಪರ್ಧಿಸ್ತಾ ಇಲ್ಲ. ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ನಾವು ಈಗ ಸ್ಪರ್ಧಿಸ್ತೇ ಹೋದರೆ ಪರಿವಾರದಿಂದ ಓಡೋದ್ರು ಅಂತಕ್ಕಂಥ ಒಂದು ಚರ್ಚೆ ಬರುತ್ತೆ. ಕಳೆದ ಒಂದು ವಾರದಿಂದ ಆ ಚರ್ಚೆ ಬರ್ತಾ ಇದೆ. ಹೀಗಾಗಿ ಆ ವಿಪಕ್ಷಗಳು ನಮ್ಮನ್ನು ಹೀಯಾಳಿಸೋದಕ್ಕಿಂತ ನಾನು ಹೋಗಿ ನಿಲ್ತೀನಿ, ನಂಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನ ರಾಬರ್ಟ್ ವಾಡ್ರಾ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಪ್ರಿಯಾಂಕಾ ಮತ್ತು ರಾಹುಲ್ ಇದರ ಬಗ್ಗೆ ಕನ್ವಿನ್ಸ್ ಆಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳು. ಆ್ಯಂಡ್ ರಾಯ್ಬರೇಲಿ ಮತ್ತು ಅಮೇಥಿಗೆ ಇದುವರೆಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ಏನು ಪ್ಲಾನ್ ನಡೀತಾ ಇದೆ ಗಾಂಧಿ ಪರಿವಾರದಿಂದ? ನೋಡಿ, ಒಂದು ಪ್ರಯತ್ನ ವರುಣ್ ಗಾಂಧಿ ಅವ್ರನ್ನ ಕರ್ಕೊಂಡು ಬರೋದಿತ್ತು. ವರುಣ್ ಗಾಂಧಿ ಇಸ್ ಅ ಫಸ್ಟ್ ಕಸಿನ್. ಪ್ರಿಯಾಂಕಾ ಮತ್ತು ವರುಣ್ ಗಾಂಧಿ ಟಾಕಿಂಗ್ ಟರ್ಮ್ಸ್ನಲ್ಲಿದ್ದಾರೆ. ಅನೇಕ ವರ್ಷಗಳ ಕಾಲ ಅಂದರೆ ಮನೇಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮಕ್ಕಳ ನಡುವೆ ಕೂಡ ಯಾವುದೇ ಸಂಪರ್ಕ ಇರಲಿಲ್ಲ. ಆದರೆ ಕಳೆದ 5-6 ವರ್ಷಗಳಲ್ಲಿ ವರುಣ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಿದೆ. ಹೀಗಾಗಿ ಮನೇಕಾ ಗಾಂಧಿ ಮತ್ತು ವರುಣ್ ಗಾಂಧಿಯವರ ಟಿಕೆಟ್ ಡಿಲೇ ಆದಾಗ ವರುಣ್ ಗಾಂಧಿ ಕಾಂಗ್ರೆಸ್ಸಿಗೆ ಬರ್ತಾರೆ, ನಿಲ್ತಾರೆ ಅಂತಕ್ಕಂಥ ಮಾತಿತ್ತು. ಯಾಕಂದರೆ ವರುಣ್ ಗಾಂಧಿ 2009ರಿಂದ 15 ವರ್ಷಗಳ ಕಾಲ BJPಯ ಸಂಸದರಾಗಿದ್ದರು. ಆದರೆ 2017ರಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದ ನಂತರ ವರುಣ್ ಗಾಂಧಿ BJPಯ ನಾಯಕರ ಸಂಬಂಧಗಳು ತುಂಬ ಹಳಸೋಗಿವೆ. ಆ ಕಾರಣದಿಂದ ಈ ಬಾರಿ ವರುಣ್ ಗಾಂಧಿಗೆ BJP ಟಿಕೆಟ್ ಕೂಡ ಕೊಟ್ಟಿಲ್ಲ. ಆದರೆ ಮನೇಕಾ ಗಾಂಧಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ವರುಣ್ ಗಾಂಧಿ ಬಂಡಾಯ ಎದ್ದು ಕಾಂಗ್ರೆಸ್ಗೆ ಹೋಗ್ತಾರಾ, ಕಾಂಗ್ರೆಸ್ಸಿಗೆ ಕ್ರಾಸ್ ಓವರ್ ಮಾಡ್ತಾರಾ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳಿವೆ. ವರುಣ್ ಗಾಂಧಿ ಒಂದು ಎಮೋಷ್ನಲ್ ಪತ್ರವನ್ನು ತಮ್ಮ ಫಿಲಿಪಿತ್ನ ಜನತೆಗೆ ಬರೆದ್ರು. ಆ ಪತ್ರದಲ್ಲಿ ಎಲ್ಲೂ ಕೂಡ ನಾನು ಕ್ರಾಸ್ ಓವರ್ ಮಾಡ್ತೀನಿ ಅಂತಕ್ಕಂಥ ಅಂಶಗಳು ಉಲ್ಲೇಖವಾಗಿಲ್ಲ. ನೋಡಿ, ಇಷ್ಟು ದಿನಗಳವರೆಗೆ ಅಮೇಥಿ ಮತ್ತು ರಾಯ್ಬರೇಲಿಯಲ್ಲಿ ಏನಾಗ್ತಿತ್ತು ಭಾವನಾ ಅಂದರೆ, ಸಮಾಜವಾದಿ ಇರಲಿ BSP ಇರಲಿ, ಈ 2 ಕ್ಷೇತ್ರಗಳಿಗೆ ಬಂದಾಗ ಗಾಂಧಿ ಕುಟುಂಬಕ್ಕೆ ಒಂದು ಬೆಂಬಲವನ್ನು ಪರೋಕ್ಷವಾಗಿ ಕೊಡ್ತಾ ಇದ್ರು. ಅಥವಾ ಕ್ಯಾಂಡಿಡೇಟ್ ಹಾಕುವಾಗಲೂ ಕೆಲವೊಂದು ಸಲ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕ್ಯಾಂಡಿಡೇಟ್ ಹಾಕ್ಕೊಡ್ತಾಯಿದ್ರು. ಆದರೆ 2014ರ ಚುನಾವಣೆಯಲ್ಲಿ ಸ್ಮೃತಿ ಇರಾನಿ, ಕುಮಾರ್ ವಿಶ್ವಾಸ್ ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧಿಸಿದ ನಂತರ ರಾಹುಲ್ ಗಾಂಧಿ ಅವರ ಹೋಲ್ಡ್ ಆಗಿನಿಂದಲೇ ಕಡಿಮೆ ಆಗಿತ್ತು. 19ರಲ್ಲಿ ಸ್ಮೃತಿ ಇರಾನಿ ಅಂದರೆ ರಾಜ್ಯ ಸರ್ಕಾರ ಬಂದ ನಂತರ ಸ್ಮೃತಿ ಇರಾನಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಸೋಲಿಸಿದರು. ಈಗ ಆ ಒಂದು ಪಕಡ ಕಾಂಗ್ರೆಸ್ ಗಾಂಧಿ ಕುಟುಂಬಕ್ಕೆ ಅಮೇಥಿಯಲ್ಲಿ ಉಳಿದಿಲ್ಲ. ಯಾಕಂದರೆ ಅಮೇಥಿಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ BJP ಬಂದು ಕುಳಿತಿದೆ. ರಾಯ್ಬರೇಲಿಯ ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಬಂದು ಕುಳಿತಿದೆ. ಹೀಗಿರುವಾಗ ಕಾಂಗ್ರೆಸ್ಗಲ್ಲಿ ಸ್ಥಳೀಯ ಶಾಸಕರಿಲ್ಲದೆ, ಸ್ಥಳೀಯ ನೆಟ್ವರ್ಕ್ ಇಲ್ಲದೆ ಚುನಾವಣೆಗಳನ್ನು ನಡೆಸೋದು ಕಷ್ಟ ಆಗ್ತಾ ಇದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅನಿಸುತ್ತೆ. ಯಾಕಂದರೆ ಫೂಲ್ಪುರದಿಂದ 1952ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಸ್ಪರ್ಧಿಸಿದರು. ನಂತರ ಆ ಕ್ಷೇತ್ರದಲ್ಲಿ ಫಿರೋಜ್ ಗಾಂಧಿ ಹೋದರು. ನಂತರ ಇಂದಿರಾ ಗಾಂಧಿ ಸ್ಪರ್ಧಿಸಿದ್ರು. ಅಮೇಥಿಗೆ ಹೋಗಿ ಸಂಜಯ್ ಗಾಂಧಿ ಸ್ಪರ್ಧಿಸಿದ್ರು. ಸಂಜಯ್ ಗಾಂಧಿ ತೀರ್ಕೊಂಡ ನಂತರ ರಾಜೀವ್ ಗಾಂಧಿ 80ರಲ್ಲಿ ಬೈ ಎಲೆಕ್ಷನ್ಸ್ನಲ್ಲಿ ಅಮೇಥಿಯಿಂದ ಸ್ಪರ್ಧಿಸಿದ್ರು. ನಂತರ ಈ ಕ್ಷೇತ್ರ 2004ರಲ್ಲಿ ರಾಹುಲ್ ಗಾಂಧಿ ಅಮೇಥಿಯಿಂದ ಗೆಲ್ತಾ ಬರ್ತಾ ಇದ್ದಾರೆ. ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿ 99ರಿಂದ ಗೆಲ್ತಾ ಬರ್ತಾ ಇದ್ದಾರೆ. ಈ ಬಾರಿ ರಾಯ್ಬರೇಲಿಯಿಂದ ಸ್ಪರ್ಧಿಸದೆ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಹೋಗಿದ್ದಾರೆ. ಪ್ರಿಯಾಂಕಾ ಗಾಂಧಿಗೆ ಸ್ಪರ್ಧಿಸಲಿಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಹಿಂಜರಿಕೆ ಇದೆ. ಯಾಕಂದರೆ ಫಸ್ಟ್ ಇಲೆಕ್ಷನ್ನೇ ಸೋತುಬಿಟ್ರೆ. ಯಾಕಂದರೆ ಉತ್ತರ ಪ್ರದೇಶಕ್ಕೆ ನೋಡಿದಾಗ ರಾಮ ಮಂದಿರದ ಆಂದೋಲನದ ಒಟ್ಟಾರೆ ರಾಮ ಮಂದಿರ ಉದ್ಘಾಟನೆಯ ನಂತರ ಒಂದು ಫೇವರೇಬಲ್ ವಾತಾವರಣ BJPಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆ ಅಲೆಯಲ್ಲಿ ಎಲ್ಲಾದರೂ ಮತ್ತೊಮ್ಮೆ ಸೋತ್ರೆ ಅನ್ನುವ ಆತಂಕದಲ್ಲಿ ಪ್ರಿಯಾಂಕಾ ಗಾಂಧಿ ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ. ರಾಹುಲ್ ಗಾಂಧಿ ಬಹುತೇಕ ಸ್ಪರ್ಧಿಸಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಇದೆ. ಹಿ ವಿಲ್ ಸ್ಟಿಕ್ ಆನ್ ಟು ಓನ್ಲಿ ವೈನಾಡು. ಹೀಗಿರುವಾಗ ರಾಬರ್ಟ್ ವಾಡ್ರಾ ಹೇಳ್ತಿದ್ದಾರೆ, ನನಗೆ ಟಿಕೆಟ್ ಕೊಡಿ, ನಾನು ನಿಲ್ತೀನಿ ಅಂತ. ಅಷ್ಟು ಸುಲಭನಾ? ಯಾಕಂದರೆ ಪರಿವಾರವಾದದ ಹೆಸರ ಮೇಲೆ BJP ಸತತ ಆರೋಪಗಳನ್ನು ಗಾಂಧಿ ಕುಟುಂಬದ ಮೇಲೆ ಮಾಡುತ್ತೆ. ರಾಬರ್ಟ್ ವಾಡ್ರಾನು ಪಾಲಿಟಿಕ್ಸ್ಗೆ ಬಂದರೆ ಅದು ಏನು ಸಂದೇಶವನ್ನು ಕೊಡುತ್ತೆ ಅಂತಕ್ಕಂಥದ್ದು ಕೂಡ ಗೇಜನ್ನು ಕಾಂಗ್ರೆಸ್ ನಿಶ್ಚಿತವಾಗಿ ಮಾಡುತ್ತೆ. ಆದರೆ ಒಂದು ಭಾವನಾ, ಉತ್ತರ ಪ್ರದೇಶದಲ್ಲಿ ರಿವೈವ್ ಆಗದೆ ಕಾಂಗ್ರೆಸ್ 100ರ ಗಡಿಯನ್ನು ದಾಟೋದು ಕಷ್ಟ ಆಗುತ್ತೆ. ಕಾಂಗ್ರೆಸ್ಗೇನಾದರೂ ಭಾರತದ ರಾಜಕಾರಣದಲ್ಲಿ ಮತ್ತೊಮ್ಮೆ ಪ್ರಸ್ತುತತೆ ಬರಬೇಕಾದ್ರೆ ಇಟ್ ಹ್ಯಾಸ್ ಟು ಕ್ರಾಸ್ 100-120.
ಅದಾಗಬೇಕಾದ್ರೆ ನಿಮ್ಗೆ ಉತ್ತರ ಪ್ರದೇಶದಲ್ಲಿ ಒಂದು 25-30 ಸೀಟ್ಗಳು ಬರಬೇಕು. ನೀವು ಸೇನಾಪತಿಗಳೇ ಅಲ್ಲಿ ನಿಲ್ಲಲ್ಲ ಅಂತಾದರೆ ನೀವು ಏನು ಸಂದೇಶ? ಈಗ ರಾಹುಲ್ ಗಾಂಧಿ ಇಡೀ ಭಾರತ್ ಜೋಡೋ ಯಾತ್ರೆ ಮಾಡಿದರು, ಕೊನೆಗೆ ಹೋಗಿ ವಯನಾಡು ಕ್ಷೇತ್ರದಲ್ಲಿ ನಿಲ್ತಿದ್ದಾರೆ, ಮುಸ್ಲಿಂ ಬಾಹುಳ್ಯ ಕ್ಷೇತ್ರ. ಅಂದರೆ ಸೇಫ್ ಸೀಟ್ ಅನ್ನುವ ಕಾರಣಕ್ಕೋಸ್ಕರ CPM ಕೂಡ ಅವರನ್ನು ಸೋಲಿಸುವ ಗಂಭೀರ ಪ್ರಯತ್ನವನ್ನು ಮಾಡುವಲ್ಲ ಅನ್ನೋ ಕಾರಣಕ್ಕೋಸ್ಕರ. ದೆನ್ ಹೌ ಯು ಆರ್ ಗೋಯಿಂಗ್ ಟು ಟೇಕ್ ಆನ್ BJP? ರೈಟ್. ನೋಡಿ, ಯುದ್ಧದಲ್ಲಿ ಗೆಲ್ಲಬೇಕಾದ್ರೆ ಮೊದಲ ನಿಯಮ ಏನು? ಸೇನಾಧಿಪತಿ ಹ್ಯಾಸ್ ಟು ಫೈಟ್ ಫ್ರಮ್ ದ ಫ್ರಂಟ್. ಮಲ್ಲಿಕಾರ್ಜುನ್ ಖರ್ಗೆ ಚುನಾವಣೆಗೆ ನಿಲ್ತಾ ಇಲ್ಲ, ಸೋನಿಯಾ ಗಾಂಧಿ ಚುನಾವಣೆಗೆ ನಿಲ್ತಾ ಇಲ್ಲ, ಪ್ರಿಯಾಂಕಾ ಗಾಂಧಿ ನಿಲ್ತಾರೋ ಇಲ್ಲೋ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ರಾಹುಲ್ ಗಾಂಧಿ ಬಂದು ವಯನಾಡಿಂದ ನಿಲ್ತಾ ಇದ್ದಾರೆ. ನಿಮ್ಗೆ ಅಂದರೆ ಉತ್ತರ ಭಾರತವನ್ನು ಗೆಲ್ಲದೆ ನೀವು BJPಯನ್ನು ಸೋಲಿಸ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನೀವು ಫೈಟ್ ಯು ಹ್ಯಾವ್ ಟು ನೀವು ಫೈಟ್ ಮತ್ತೊಬ್ಬರ ಅಂಗಳಕ್ಕೆ ತೆಗೆದುಕೊಂಡು ಹೋದಾಗಲೇ ನೀವು ಒಂದು ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ. ದಕ್ಷಿಣ ಭಾರತದಲ್ಲಿ ಫೇವರೇಬಲ್ ಕಂಡೀಷನ್ ಇದೆ ಅನ್ನುವ ಕಾರಣಕ್ಕೋಸ್ಕರ ನಾನು ಬರೀ ಕೇರಳದಲ್ಲಿ ನಿಲ್ತೀನಿ, ನಾನು ಉತ್ತರ ಭಾರತದಲ್ಲಿ ಚುನಾವಣೆಗೆ ನಿಲ್ಲಲ್ಲ ಅಂತಕ್ಕಂಥದ್ದು ನಾಟ್ ಎ ವೈಸ್ ಸ್ಟ್ರಾಟಜಿ ಫ್ರಮ್ ಕಾಂಗ್ರೆಸ್. 5 ವರ್ಷ ಅದಕ್ಕೆ ಪರಿಶ್ರಮ ಪಡಬೇಕಿತ್ತು, ಒಂದು ಕ್ಷೇತ್ರ ಹುಡ್ಕೋಬೇಕಿತ್ತು. ಅಮೇಥಿಯಲ್ಲಿ ಪುನರಪಿ ನೋಡ್ರಿ, ನೀವು ನರೇಂದ್ರ ಮೋದಿಯನ್ನು ಎದುರಿಸ್ತೀನಿ ಅಂದರೆ ಅರ್ಥ ಏನು? ನೀವು ಸ್ಮೃತಿ ಇರಾನಿಯನ್ನು ಸೋಲಿಸ್ಲಿಕ್ಕೆ 5 ವರ್ಷ ಹೆಡೆ ಮುರಿ ಕಟ್ಟಿ ಪ್ರಯತ್ನ ಮಾಡ್ಬೇಕು ಅಲ್ಲಿ ಕೂತ್ಕೊಂಡು. ಅದು ಬಿಟ್ಟು ಇಲ್ಲ ನಾನು ವಯನಾಡಿಂದ ನಿಲ್ತೀನಿ, TV ಚಾನೆಲ್ಗಳಲ್ಲಿ ಮಾತಾಡ್ತೀನಿ. ನೋಡಿ, ಕೇಜ್ರಿವಾಲ್ ಸರಿಯೋ ತಪ್ಪೋ ಫೈಟನ್ನು ಮತ್ತೊಂದು ಅಂಗಳಕ್ಕೆ ತೆಗೆದುಕೊಂಡು ಮಮತಾ ಬ್ಯಾನರ್ಜಿ ಶಿ ವಿಲ್ ಟೇಕ್ ಬ್ಯಾಟಲ್ ಟು. ಪ್ರಶಾಂತ್, ಇಷ್ಟು ವರ್ಷಗಳಲ್ಲಿ ಅರ್ಥ ಆಗಿರೋದು, ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ನ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈಗ ಇಲ್ಲಿಗೆ ಮುಗೀತಾ, ಈ ಯುದ್ಧ ಮುಗೀತಾ, ತಣ್ಣಗೆ ಸ್ವಲ್ಪ ದಿನ ಇದ್ಬಿಡೋಣ, ಆಮೇಲೆ ನೋಡ್ಕೋಣ ಅನ್ನೋ ಮನಸ್ಥಿತಿಯಿಂದನೂ ಅದು ಹಾಳಾಗಿದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ಈ ಪರಿಸ್ಥಿತಿಗೆ. ಅಮೇಥಿನೇ ತಗೊಳ್ಳಿ, ಬೇಸ್ ವೋಟರ್ಸ್ ಅಂತೂ ಇದ್ದೇ ಇದ್ದಾರೆ. 55,000 ಮತಗಳ ಅಂತರದಿಂದ ಸ್ಮೃತಿ ಇರಾನಿ ವೋಟರ್ಸ್ನ ಬೆಂಬಲ ಇದೆ. ಮತ್ತೆ ಅಮೇಥಿಯಲ್ಲಿ ನಿಲ್ಲಬೇಕು ಅಥವಾ ಗಟ್ಟಿ ಮಾಡಬೇಕು ಅಂತ ಅಂದಿದ್ರೆ ಅದು ತುಂಬ ಕಷ್ಟ ಏನೂ ಆಗ್ತಿರ್ಲಿಲ್ಲ. ಸರಿಯಾದ ರೀತಿಯಲ್ಲಿ 5 ವರ್ಷಗಳಲ್ಲಿ ಕೆಲಸ ಮಾಡಿದ್ರೆ ಅದು ಸಾಧ್ಯ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಐ ಥಿಂಕ್ ಕಾಂಗ್ರೆಸ್ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅನ್ನೋದನ್ನ ಇತ್ತೀಚಿನ ದಿನಗಳಲ್ಲಿ ರೂಢಿಸ್ಕೊಳ್ತಾ ಇದೆ. ಅದೇ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಇವತ್ತು BJP ಸೇರ್ಪಡೆ ಆಗ್ತಾರೆ ಮಂಡ್ಯ ಸಂಸದೆ. ಬೆಳಗ್ಗೆ 11:30ಕ್ಕೆ BJP ಸೇರ್ಪಡೆಯಾಗೋರಿದ್ದಾರೆ. ಸುಮಲತಾ BSY ವಿಜಯೇಂದ್ರ ಜೋಶಿ ಸಮ್ಮುಖದಲ್ಲಿ ಸೇರ್ಪಡೆ ಆಗ್ತಾರೆ. ಕಳೆದ ವಿಧಾನಸಭೆಯಲ್ಲಿ BJPಗೆ ಬೆಂಬಲ ನೀಡ್ತೀನಿ ಅಂತಷ್ಟೇ ಸುಮಲತಾ ಹೇಳಿದ್ರು. ಮಂಡ್ಯದಿಂದ ಟಿಕೆಟ್ ಕೇಳಿದ್ರು ಸುಮಲತಾ. ಇವತ್ತು ಅಧಿಕೃತವಾಗಿ ಪಕ್ಷ ಸೇರ್ಪಡೆ ಆಗ್ತಾ ಇದ್ದಾರೆ. ಒಂದಷ್ಟು ದಿನಗಳ ಕಾಲ JDS ಮತ್ತು ಸುಮಲತಾ ಮಧ್ಯೆ ಮಂಡ್ಯ ಟಿಕೆಟ್ ಹಗ್ಗಜಗ್ಗಾಟ ನಡೆದಿತ್ತು. ಅಂತಿಮವಾಗಿ ಮಂಡ್ಯ ಕ್ಷೇತ್ರ ಬಿಟ್ಟುಕೊಟ್ಟು BJP ಸೇರ್ಪಡೆಯಾಗಿದ್ದಾರೆ. ಹೈಕಮಾಂಡ್ ಜೊತೆ ಒಂದಷ್ಟು ಸುತ್ತಿನ ಮಾತುಕತೆ ಆಯಿತು. ಅದಾದ ಮೇಲೆ ಕನ್ವಿನ್ಸ್ ಆದ್ರು. BJPಗೆ ಸೇರೋ ಮೂಲಕ BJPಯ ಶಕ್ತಿ ಬಲಪಡಿಸ್ತಾ ಇದ್ದಾರೆ. ಜೊತೆಗೆ JDSಗೆ ಬೆಂಬಲ ಸೂಚಿಸ್ತಿದ್ದಾರೆ. ಇದರ ಜೊತೆಗೆ ಕ್ಯಾಂಪೇನ್ಗೆ ಹೋಗ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಪ್ರಶಾಂತ್, ಅಂತಿಮವಾಗಿ ಸುಮಲತಾ BJP ಸೇರ್ಪಡೆಯಾಗೋ ನಿರ್ಧಾರ ತೆಗೆದುಕೊಂಡ್ರು. ಜೊತೆಗೆ ಮಂಡ್ಯ ಕ್ಷೇತ್ರದ ಈ ಬಾರಿಯ ಲೋಕಸಭಾ ಟಿಕೆಟ್ ಅನ್ನ ಬಿಟ್ಕೊಡೋ ನಿರ್ಧಾರ ಮಾಡಿದ್ರು. ನನಗನ್ಸುತ್ತೆ ಈ ನಾನ್ ಪೊಲಿಟಿಷಿಯನ್ಸ್ ಇರ್ತಾರಲ್ಲ ಅನೇಕ ಸಲ, ಸುಮಲತಾ ನೋಡಿ, ಶಿ ಈಸ್ ನಾಟ್ ಎ ಪೊಲಿಟಿಷಿಯನ್. ಅಂದರೆ ಕರೆಕ್ಟ್, ಬರೀ ಪೊಲಿಟಿಕ್ಸ್ ಅಂತ ಬಂದವರಲ್ಲ, ನಟಿಯಾಗಿ ಬಂದರು, ಅಂಬರೀಷ್ ಪತ್ನಿಯಾಗಿ, ನಂತರ ಅಂಬರೀಷ್ ಅವರ ನಿಧನದ ನಂತರ ರಾಜಕಾರಣವನ್ನು ಸರ್ ಶಿ ಹ್ಯಾಂಡಲ್ಡ್ ಪಬ್ಲಿಕ್ ಪರ್ಸೋನಾ ವೆರಿ ವೆಲ್. ಈಗ ನೀವು 19ರ ಚುನಾವಣೆಯಲ್ಲಿ ನೋಡಿ, ಯಾಕೆ ಸುಮಲತಾ ಗೆದ್ದರು? ಸುಮಲತಾ ಅವರ ಮಾತುಗಳು, ಸಂಯಮ, ಅವರ ಮಾತುಗಳಲ್ಲಿದ್ದ ದೃಢತೆಯನ್ನು ಜನ ಮೆಚ್ಚಿದರು. ರೇವಣ್ಣ ಅವರ ಮೇಲೆ ವೈಯಕ್ತಿಕ ಟೀಕೆಗಳನ್ನು ಮಾಡಿದಾಗ ನಿಖಿಲ್ ಕುಮಾರಸ್ವಾಮಿ ಸೋತರು, ಸುಮಲತಾ ಗೆದ್ದರು. ಕರೆಕ್ಟ್. ಈಗಲೂ ಕೂಡ 24ರಲ್ಲಿ BJPಯವ್ರಿಗೆ ಟಿಕೆಟ್ ನಿರಾಕರಿಸ್ತಾ ಇದೆ, ಕುಮಾರಸ್ವಾಮಿ ಬಂದಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಬಟ್ ಸುಮಲತಾ ಸಂಯಮ ಕಳ್ಕೊಂಡು ಅವ್ರಿಗೆ ರಾಜಕೀಯ ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಏನು ಅನ್ನೋದು ಸರಿಯಾಗಿ ಗೊತ್ತಿದೆ. ಆ ಕಾರಣದಿಂದ ಎಲ್ಲೂ ಕೂಡ ಒಂದು ತಪ್ಪು ಹೇಳಿಕೆಯನ್ನು ಕೊಡಲಿಲ್ಲ. ಕುಮಾರಸ್ವಾಮಿಗೆ ಸ್ಪರ್ಧಿಸ್ತಾ ಇದ್ದಾರೆ, ನಾನು ಬೆಂಬಲಿಸಲ್ಲ ಅಂತಕ್ಕಂಥದ್ದನ್ನು ಹೇಳಿಲ್ಲ, ಅಥವಾ ಬೆಂಬಲಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳಲಿಲ್ಲ. ಕುಮಾರಸ್ವಾಮಿ ಮನೆಗೆ ಬಂದಾಗ ಅವರನ್ನು ಸ್ವಾಗತಿಸಿ ಮನೆಯಲ್ಲಿ ಕುಳಿಸ್ಕೊಂಡು ಮಾತನಾಡಿದರು. ವಿಜಯೇಂದ್ರ ಬಂದಾಗ ಮಾತನಾಡಿದರು. ಕೆಲವೊಂದು ಸಲ ರಾಜಕಾರಣದಲ್ಲಿ ಜನ ಇದನ್ನು ಇಷ್ಟಪಡ್ತಾರೆ. ನಾವು ಈಗ ಎಲ್ಲೆಲ್ಲೋ ಕೇಳ್ತಾ ಇದ್ದೀವಿ, ಅನಂತಕುಮಾರ್ ಹೆಗಡೆ, ಕಾಗೇರಿ ವಿಶ್ವೇಶ್ವರ ಹೆಗಡೆ ಮನೆಗೆ ಬಂದರು, ಗೇಟು ತೆಗಿಲಿಲ್ಲ ಅಂತಕ್ಕಂಥ. ಕೇಳಲಿಕ್ಕೆ ಚೆನ್ನಾಗಿರುತ್ತೆ. ಬಟ್ ಪೊಲಿಟಿಕಲಿ ಅದಕ್ಕೇನಾದರೂ ಅರ್ಥ ಉಂಟಾ, ಮಹತ್ವ ಉಂಟಾ?
ಬಟ್ ಸುಮಲತಾ ಬೇರೆ ರಾಜಕಾರಣಿ, ಈಗ ನೋಡಿ ಈಶ್ವರಪ್ಪನವ್ರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಸುಮಲತಾ ಬೇರೆ ರಾಜಕಾರಣಿಗಳಿಗಿಂತ ಅವರು 19ರಲ್ಲಿ ಹೇಗೆ ನಡ್ಕೊಂಡಿದ್ರು ಅದಕ್ಕಿಂತ ಒಂದು ಹೆಜ್ಜೆ. ನಾನು ಹೇಳೋದು BJP ಕಾಂಗ್ರೆಸ್ಸು ಅಂತಲ್ಲ, ರಾಜಕಾರಣಿಗಳು ಎಲ್ಲವನ್ನ ಬೀದಿಯಲ್ಲಿ ಬೀದಿರಂಪ ಮಾಡಿಕೊಳ್ಳದೆ ಕೆಲವೊಂದು ಬಾರಿ ಪ್ರಬುದ್ಧತೆಯನ್ನು ಪ್ರದರ್ಶಿಸಬೇಕಾಗತ್ತೆ. ಯಾಕಂದರೆ ಪರಿಸ್ಥಿತಿ ಆ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡುತ್ತೆ. ನೀವು ಒಂದು ಮಾತನ್ನು ಯಾವತ್ತೂ ಯುದ್ಧಶಾಸ್ತ್ರದಲ್ಲಿ ಹೇಳ್ತಾರೆ, ಯು ಹ್ಯಾವ್ ಟು ಪಿಕ್ ಆ್ಯಂಡ್ ಚೂಸ್ ಯುವರ್ ಬ್ಯಾಟಲ್ಸ್. ಕರೆಕ್ಟ್. ನಿಮ್ಮತ್ತ ಒಗೆದಿದ್ದನ್ನೆಲ್ಲ ಯುದ್ಧವನ್ನಾಗಿ ಮಾಡಬಾರ್ದು. ರೈಟ್. ಯುದ್ಧ ನಿಮಗೆ ಯಾವಾಗ ಬೇಕೋ ಅವಾಗ ಯುದ್ಧಗಳನ್ನು ನಡೆಸಬೇಕು, ಆವಾಗ ಮಾತ್ರ ಗೆಲುವು ಸಾಧ್ಯ ಆಗುತ್ತೆ. ಸುಮಲತಾಗಿ ಇದು ಚೆನ್ನಾಗಿ ಗೊತ್ತಿದೆ. 19ರಲ್ಲಿ ಅವ್ರಿಗೆ ಯುದ್ಧವನ್ನು ನಡೆಸಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇತ್ತು. ಈ ಬಾರಿ ಅವ್ರಿಗೆ ಕಾಂಗ್ರೆಸ್ ಜೊತೆಗೆ ಕರ್ಕೊಳ್ಳಿಕ್ಕೆ ಒಪ್ಪದೇ ಇರೋದ್ರಿಂದ DK ಶಿವಕುಮಾರಿಗೆ ಸುಮಲತಾರನ್ನು ಕರ್ಕೊಳ್ಳಿಕ್ಕೆ ಮನಸ್ಸಿರಲಿಲ್ಲ, ಚಲುವರಾಯಸ್ವಾಮಿಗೆ ಸುಮಲತಾರನ್ನು ಕಾಂಗ್ರೆಸ್ಸಿಗೆ ಕರ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ಯಾಕಂದರೆ ಒಕ್ಕಲಿಗ ನಾಯಕಿ ಅಂತಕ್ಕಂಥದ್ದು ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಹೀಗಾಗಿ ಸುಮಲತಾ ಬಳಿ ಚಾಯ್ಸ್ ಇರಲಿಲ್ಲ. ಒಂದೋ ಪಕ್ಷೇತರರಾಗಿ ನಿಲ್ಲಬೇಕಿತ್ತು, ಇಲ್ಲವಾದಲ್ಲಿ ಬೆಂಬಲವನ್ನು ಕೊಡಬೇಕು. ಹೀಗಾಗಿ ಅವರು BJPಯನ್ನು ಸೇರಿಕೊಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಅನ್ನೋ ಒಂದು ದೊಡ್ಡ ಹೆಸರು BJPಗೆ ಸೇರಿಕೊಳ್ಳೋದ್ರಿಂದ ಮತ್ತು BJP JDSನ ಮೈತ್ರಿ ಆಗ್ತಾ ಇರೋದ್ರಿಂದ ಒಂದೊಂದು ದೊಡ್ಡ ಲಾಂಗ್ ಜಂಪನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದನ್ನು BJP ನೋಡ್ತಾ ಇದೆ. ನನಗನ್ಸುತ್ತೆ ಭಾವನಾ, ಈ ಕಳೆದ 20-25 ದಿನಗಳ ಬೆಳವಣಿಗೆಗಳನ್ನು ನೋಡಿದಾಗ ಸುಮಲತಾ ಎಲ್ಲ ಪ್ರಯತ್ನವನ್ನು ಮಂಡ್ಯದಲ್ಲಿ ನಿಲ್ಕೊಳ್ಳುವ ರೀತಿ ಮಾಡಿದರು. ಕೊನೆಗೊಂದು ಕಂಡೀಷನ್ ಹಾಕಿದರು, ನಿಖಿಲ್ ಬೇಡ, ನೀವು HDK ಕೊಟ್ಟರೆ ನಾನು BJP ಜಾಯ್ನ್ ಆಗ್ತೀನಿ, ನಾನು ಪಕ್ಷೇತರರಾಗಿ ಸ್ಪರ್ಧಿಸಲ್ಲ ಅಂತಕ್ಕಂಥದ್ದು. ನನಗನ್ಸುತ್ತೆ ಅವ್ರು ಕುಮಾರಸ್ವಾಮಿ ಜೊತೆ ಪ್ರಚಾರಕ್ಕೂ ಕೂಡ ಒಮ್ಮೆ 2 ಬಾರಿ ಹೋಗಿ ಬರ್ತಾರೆ ಅಂತ. ಯಾಕಂದರೆ BJP ಜಾಯ್ನ್ ಆದಮೇಲೆ BJP ಮತ್ತು JDSನ ಮೈತ್ರಿ ಇದೆ, ಈಗ ಸಹಜವಾಗಿ ಅವ್ರು ಹೋಗ್ತಾರೆ ಅಂತ ಅನಿಸುತ್ತೆ. ಮತ್ತು BJPಯ ನಾಯಕರನ್ನು ಕೇಳಿದಾಗ, ನಾನು ದಿಲ್ಲಿ ನಾಯಕರನ್ನು ಕೇಳಿದೆ, ದೇ ಆರ್ ವೆರಿ ಹ್ಯಾಪಿ ಅಬೌಟ್ ಸುಮಲತಾ ಡಿಸಿಷನ್ ಆ್ಯಂಡ್ ಕಂಡಕ್ಟ್ ಇನ್ ಪಬ್ಲಿಕ್ ಲೈಫ್. ಅದು ಭಾಳ ಮುಖ್ಯ ಇರುತ್ತೆ. ಅನೇಕ ಬಾರಿ ಏನಾಗುತ್ತೆ, 20 ವರ್ಷ 30 ವರ್ಷ ಅಧಿಕಾರ ಉಂಡವರು ಕೂಡ ಅವರು ಪಬ್ಲಿಕ್ಕಲ್ಲಿ ಕಂಡಕ್ಟ್ ಅನ್ನುವ ಪ್ರಶ್ನೆ ಬಂದಾಗ, ಟಿಕೆಟ್ ತಪ್ಪಿದಾಗ ಒಂದು ರೀತಿಯ ವಿಚಲಿತರಾಗ್ಬಿಡ್ತಾರೆ, ಏನೇನೋ ಹೇಳಿಕೆಗಳು. ಆ ಕ್ಷಣಕ್ಕೆ ಅದು ಒಂದು ಸಂಚಲನವನ್ನು ಸೃಷ್ಟಿಸ್ಬೋದು, ಬಟ್ ಇಟ್ ವಿಲ್ ಡ್ಯಾಮೇಜ್ ಯು ಪರ್ಮನೆಂಟ್ಲಿ. ಈಶ್ವರಪ್ಪನವ್ರದ್ದೇ ನಾವು ಮುಂದಿನ ಸ್ಟೋರಿಯಲ್ಲಿ ಅದನ್ನು ಚರ್ಚೆ ಮಾಡೋಣ. ನೀವು ಒಂದು ಮಾತು ಪಬ್ಲಿಕ್ಲಿ ಆಡಿದಾಗ ಅದರ ರಿಪರ್ಕೇಷನ್ಸ್ ಏನು ಅನ್ನೋದನ್ನು ನೋಡ್ಕೊಂಡು ಮಾತನಾಡಬೇಕಾಗತ್ತೆ. ಸುಮಲತಾ ಅದಕ್ಕೊಂದು ಒಳ್ಳೆ ಉದಾಹರಣೆ. ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಯಾರಿಗೆ ಎಷ್ಟು ಸ್ಥಾನ, 2 ಸರ್ವೆಗಳು ಹೊರಬಿದ್ದಿವೆ. ಆ ಸರ್ವೆಗಳು ಏನ್ ಹೇಳ್ತಾ ಇವೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಕಾಂಗ್ರೆಸ್ ವರ್ಸಸ್ BJP JDS ಮೈತ್ರಿ, ಯಾರಿಗೆ ಎಷ್ಟು ಸ್ಥಾನ ಚುನಾವಣಾ ಸಂದರ್ಭದಲ್ಲಿ 2 ಅತಿ ದೊಡ್ಡ ಸಮೀಕ್ಷೆಗಳು ಹೊರಬಂದಿವೆ. ಸಮೀಕ್ಷೆಗಳು ಈ ಕ್ಷಣದಲ್ಲಿ ಚುನಾವಣೆ ನಡೆದ್ರೆ ಮತದಾರ ಪ್ರಭು ಯಾರಿಗೆ ಎಷ್ಟು ಸ್ಥಾನಗಳನ್ನ ಕೊಡ್ತಾನೆ ಅನ್ನೋದನ್ನ ಹೇಳುತ್ತವೆ. ಹಾಗಾದ್ರೆ ಏನ್ ಹೇಳ್ತಾ ಇವೆ ಈ ಸರ್ವೆಗಳು ಅನ್ನೋದನ್ನ ನೋಡ್ತಾ ಹೋಗೋಣ. ಕರ್ನಾಟಕ ಸರ್ವೆಯಲ್ಲಿ ಇಂಡಿಯಾ ಟಿವಿ CNX ಸರ್ವೆ ಪ್ರಕಾರ 28 ಕ್ಷೇತ್ರಗಳಲ್ಲಿ BJP 22 ಸ್ಥಾನಗಳನ್ನ ಪಡೆದುಕೊಳ್ಳುತ್ತೆ, ಅಂದ್ರೆ 4 ಸ್ಥಾನಗಳನ್ನ ಕಳೆದುಕೊಳ್ಳುತ್ತೆ. ಕಾಂಗ್ರೆಸ್ 4 ಸ್ಥಾನ ಪಡೆಯುತ್ತೆ, 3 ಸ್ಥಾನ ಹೆಚ್ಚು ಮಾಡಿಕೊಳ್ಳುತ್ತೆ. ಕಳೆದ ಬಾರಿ ಒಂದೇ 1 ಸ್ಥಾನ ಪಡೆದಿತ್ತು. JDS 2 ಸ್ಥಾನ ಪಡೆದುಕೊಳ್ಳುತ್ತೆ. ಕಳೆದ ಬಾರಿ 1 ಪಡೆದಿತ್ತು, ಇನ್ನೊಂದು ಎಕ್ಸ್ಟ್ರಾ ಪಡೆದುಕೊಳ್ಳುತ್ತೆ ಅಂತ ಮೆಗಾ ಸರ್ವೆ ಹೇಳ್ತಾ ಇದೆ. ಇನ್ನು ಟೈಮ್ಸ್ ನೌ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ BJP 21ರಿಂದ 23 ಸ್ಥಾನ ಪಡೆದುಕೊಳ್ಳಬಹುದು, ಕಾಂಗ್ರೆಸ್ 4ರಿಂದ 6 ಸ್ಥಾನ ಪಡಿಬಹುದು, JDS 1ರಿಂದ 2 ಸ್ಥಾನ ಪಡಿಬಹುದು ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಒಂದು ಇಂಡಿಯಾ ಟಿವಿ CNX ಸರ್ವೆ ಹೇಳ್ತಾ ಇದೆ, ಮತ್ತೊಂದು ಟೈಮ್ಸ್ ನೌ ಸಮೀಕ್ಷೆ ಹೇಳ್ತಾ ಇದೆ. ಈ ಕ್ಷಣದಲ್ಲಿ ಒಂದು ವೇಳೆ ಎಲೆಕ್ಷನ್ ನಡೆದ್ರೆ ಯಾವ ಪಕ್ಷದ ಪರ ಮತದಾರ ಪ್ರಭು ಒಲವು ವ್ಯಕ್ತಪಡಿಸ್ತಾನೆ ಅಂತ. ಪ್ರಶಾಂತ್, ಈ ಹಿಂದೆ ನಡೆದ ಸರ್ವೆಗಳಿಗೂ ಈಗಿನ ಸರ್ವೆಗಳಿಗೂ ಏನು ವ್ಯತ್ಯಾಸ ಅಂತ ಅನಿಸ್ತಾ ಇದೆ? ಈ ಹಿಂದೆ ಸರ್ವೆಗಳು 25-26ರವರೆಗೆ ಹೋಗಿದ್ವು, ಈಗ ಅವು ನಿಧಾನವಾಗಿ 22ಕ್ಕೆ ಬಂದಿವೆ. ಅಂದರೆ ಟಿಕೆಟ್ ಹಂಚಿಕೆಯ ನಂತರ ನಡೆದಿರ್ತಕ್ಕಂಥ ಸರ್ವೆಗಳಲ್ಲಿ ಕಾಂಗ್ರೆಸ್ ಒಂದು 3-4 ಸ್ಥಾನಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ಬಂದಿದೆ. ನನಗನ್ಸುತ್ತೆ ಭಾವನಾ,
ಈಗ ನೀವು ಆಲ್ ಇಂಡಿಯಾದಲ್ಲಿ ಕುಳಿತುಕೊಂಡು ಸರ್ವೆ ನಡೆಸಿದಾಗ ಆ ರೀತಿ ನಿಮ್ಗೆ 20, 22. ಅಂದರೆ ಕರ್ನಾಟಕದಲ್ಲಿ ಕ್ಷೇತ್ರವಾರು ನೋಡಬೇಕಾಗತ್ತೆ. ಯಾಕಂದರೆ ಕರ್ನಾಟಕ ಇದೊಂದು ವಿಚಿತ್ರ ಪಿಕ್ಯುಲಿಯರ್ ಸ್ಟೇಟ್ ಇದೆ. ಕ್ಷೇತ್ರವಾರು ನೋಡಿದಾಗ ನನಗನ್ಸುತ್ತೆ ಬಿ ಜೆ ಪಿ ಸಮ್ವೇರ್ ಅರೌಂಡ್ 17 to 18 ಆ್ಯಸ್ ಆಫ್ ನಾವು. ನಾನು ಮ್ಯಾಕ್ಸಿಮೈಸ್ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ವಿಲ್ ಬಿ 8 to 10 ಅಂತಕ್ಕಂಥದ್ದು ಸದ್ಯಕ್ಕೆ ಅನಿಸ್ತಾ ಇರತಕ್ಕಂಥ ಅಂಶ. ಪರಿಸ್ಥಿತಿ ಹೇಗೆ ಬದಲಾಗುತ್ತೆ ಕ್ಷೇತ್ರವಾರು ವಿ ಡೋಂಟ್ ನೋ. ಯಾಕಂದರೆ ಅನೇಕ ಜೋಡಿ ಕ್ಷೇತ್ರಗಳಿವೆ. ಒಂದು ಕ್ಷೇತ್ರದಲ್ಲೇನೋ ಆದರೆ ಅದು ಇನ್ನೊಂದು ಕ್ಷೇತ್ರಕ್ಕೂ ಕೂಡ ಬಡಿತಕ್ಕಂಥ ಜೋಡಿ ಕ್ಷೇತ್ರಗಳಿವೆ. ಪ್ರಚಾರ ಇನ್ನೊಂದು 10 ದಿನ ಹೋದ ನಂತರ ಸ್ಪಷ್ಟವಾಗಿ ಹೇಳ್ಬೋದು ಎಷ್ಟು ಸೀಟ್ ಬರ್ತವೆ. ಆದರೆ ನ್ಯಾಷನಲಿ ಸರ್ವೆ ಮಾಡಿದಾಗ ನನಗನ್ಸುತ್ತೆ ಅವು ಬಿ ಜೆ ಪಿಗೆ ಮ್ಯಾಕ್ಸಿಮಮ್ ಸೀಟ್ಗಳನ್ನು ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ 21, 22, 25 ಹೋಗಿದ್ವು. ಈಗ ಅವು ನಿಧಾನವಾಗಿ 22ಕ್ಕೆ ಬರ್ತವೆ. ಬಿ ಜೆ ಪಿ ಟಿಕೆಟ್ ಹಂಚಿಕೆಯಲ್ಲಿ ಕರ್ನಾಟಕದಲ್ಲಿ ಸ್ವಲ್ಪ ಮೆಸ್ಸನ್ನು ಮಾಡಿಕೊಂಡಿದೆ ಅಂತಕ್ಕಂಥದ್ದನ್ನು ಎಲ್ಲರೂ ಒಪ್ಪಲೇಬೇಕಾಗಿರ್ತಕ್ಕಂಥ ಮಾತು. ಆ ಮೆಸ್ ಎಷ್ಟು ನಷ್ಟವನ್ನು ಬಿ ಜೆ ಪಿಗೆ ಮಾಡುತ್ತೆ, ಲಿಂಗಾಯತ ಮತಗಳು ಎಷ್ಟು ಕಡೆ ಸ್ಪಷ್ಟವಾಗಿ ಕ್ರೋಢೀಕರಣ ಆಗ್ತವೆ. ಈಗ ಫಾರ್ ಎಕ್ಸಾಂಪಲ್ ಬೆಳಗಾವಿ ಚಿಕ್ಕೋಡಿ ಬಿ ಜೆ ಪಿಗೆ ಟಫ್ ಇದೆ. ಲಿಂಗಾಯತ ಮತಗಳು ಒಂದು ಕಡೆ ಕ್ರೋಢೀಕರಣಗೊಂಡ್ರೆ ಬೆಳಗಾವಿ ಚಿಕ್ಕೋಡಿ ಬಿ ಜೆ ಪಿಗೆ ಥ್ರೂ ಆಗ್ಬೋದು. ಗೆದ್ದರೆ 2 ಗೆಲ್ಬೋದು, ಸೋತ್ರೆ 2 ಸೋಲ್ಬೋದು ಅಂತಕ್ಕಂಥ ಒಂದು ಚರ್ಚೆ ಬೆಳಗಾವಿ ಚಿಕ್ಕೋಡಿಯಲ್ಲಿದೆ. ಹೀಗಾಗಿ ನನಗನ್ಸುತ್ತೆ ಇವತ್ತೇ ನಾವು 22, 23 ಓಕೆ ಅವರವ್ರ ಸರ್ವೆಯ ವಿಧಾನಗಳಿರ್ತವೆ. ಆದರೆ ಕ್ಷೇತ್ರವಾರು ನೋಡಿದಾಗ ಬಿ ಜೆ ಪಿ ಮಿನಿಮಮ್ 14 to 15, ಮ್ಯಾಕ್ಸಿಮಮ್ 18 to 19 ಅಂತ ನನಗನ್ಸುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಕಳೆದ ಬಾರಿ ಆಗಿದ್ದು ಕಾಂಗ್ರೆಸ್ JDS ಮೈತ್ರಿಯ ಕಾರಣದಿಂದ ಲಾಭ ಆಯಿತು. ಬಟ್ ಈ ಸಲ ಒಂದು ಸಿಗ್ನಿಫಿಕೆಂಟ್ ಆಗ್ಬೋದು ಭಾವನಾ, ವಿ ಡೋಂಟ್ ನೋ. ಹಳೆ ಮೈಸೂರು ಭಾಗದಲ್ಲಿ ನಾವು ಅಂದುಕೊಂಡಕ್ಕೆ ವಿಪರೀತವಾಗಿ ಬಿ ಜೆ ಪಿ JDSನ ಪರ್ಫಾರ್ಮೆನ್ಸ್ ಏರಿಕೆ ಆಗ್ಬೋದು. ಯಾಕಂದರೆ ಕಳೆದ 7-8 ದಿನಗಳ ಬೆಳವಣಿಗೆಗಳನ್ನು ನೋಡಿದಾಗ. ಬಟ್ ಕಲ್ಯಾಣ ಕರ್ನಾಟಕದಲ್ಲಿ, ಮುಂಬೈ ಕರ್ನಾಟಕದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಕೆಲ ಸರ್ಪ್ರೈಸ್ಗಳು ಕಾಂಗ್ರೆಸ್ಸಿಗೂ ಕೂಡ ಲಾಭ ಆಗ್ಬೋದು. ಈಗ ನೋಡಿ ಚಿತ್ರದುರ್ಗ, ದಾವಣಗೆರೆ, ಬೆಳಗಾವಿ, ಚಿಕ್ಕೋಡಿ, ಕಲಬುರಗಿ, ಬೀದರ್ನಲ್ಲಿ ಬಿ ಜೆ ಪಿಗೆ ಸಮಸ್ಯೆ ಇದೆ ಬಟ್ ಕನ್ಸಾಲಿಡೇಟ್ ಆಗ್ಬೋದು. ಆದರೆ ಕೊಪ್ಪಳ, ಚಾಮರಾಜನಗರ ಈ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಿಕಪ್ ಆಗಿದೆ. ಅದು ಎಷ್ಟು ಮಟ್ಟಿಗೆ ಹೋಗಿ ಪಿಕಪ್ ಆಗಿ ನಿಲ್ಲುತ್ತೆ, ಎಲ್ಲಿಗೆ ನಿಲ್ಲುತ್ತೆ ಅಂತಕ್ಕಂಥದ್ದನ್ನು ಆಮೇಲೆ ನರೇಂದ್ರ ಮೋದಿ ಒಂದು ಸಲ ಬಂದ ಮೇಲೆ, ಯಾಕಂದರೆ ದಿಸ್ ಈಸ್ 23ರಲ್ಲಿ ನರೇಂದ್ರ ಮೋದಿ ಎಷ್ಟು ಸಲ ಬಂದರೂ ಬಿ ಜೆ ಪಿಗೆ ಲಾಭ ಆಗಲಿಲ್ಲ. 24ರಲ್ಲಿ ಇದು ಮೋದಿ ಚುನಾವಣೆ, ಮೋದಿ ಹೆಸರಿನ ಮೇಲೆ ನಡೀತಾ ಇರತಕ್ಕಂಥ ಚುನಾವಣೆ, ಲೋಕಸಭಾ ಚುನಾವಣೆ. ಹೀಗಾಗಿ ಟಾಕಿಂಗ್ ಪಾಯಿಂಟ್ನಲ್ಲಿ ಮೋದಿಯೇ ಇರ್ತಾರೋ ಅಥವಾ ಗ್ಯಾರಂಟಿಗಳು ಮತ್ತು ಜಾತಿಗಳ ಸಮೀಕರಣಗಳ ಮೂಲಕ ಕಾಂಗ್ರೆಸ್ ಅದನ್ನು ಕ್ಷೇತ್ರವಾರು ಡಿಸ್ಟರ್ಬ್ ಮಾಡ್ತಕ್ಕಂಥ ಪ್ರಯತ್ನ ಮಾಡುತ್ತೆ. ಇದು ಗೊತ್ತಾಗಬೇಕಾದ್ರೆ ಮೋದಿ ಬಂದು ಹೋದ್ಮೇಲೆ ಏನು ಸ್ಥಿತಿ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಕರೆಕ್ಟ್. ಆದರೆ ನನಗನ್ಸುತ್ತೆ ಭಾವನಾ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ 22 ಆಗಬೇಕಾದ್ರೆ ಬಿ ಜೆ ಪಿಗೊಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಕರ್ನಾಟಕದಲ್ಲಿ ದೊರಕತ್ತೆ. ವಿಚ್ ಈಸ್ ಎ ಹ್ಯೂಜ್. 22 ಈಸ್ ಎ ಹ್ಯೂಜ್. 17, 18ವರೆಗೆ ಬಿ ಜೆ ಪಿಗೆ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ. ಅಲ್ಲಿಂದ ಮೇಲೆ ಒಂದೊಂದು ಸೀಟು ಕೂಡ ಮಹಾಯುದ್ಧ ಅಂತ ತಿಳ್ಕೊಳ್ಳಿ. ನೆಕ್ ಟು ನೆಕ್ ಫೈಟ್ ಇರುತ್ತೆ. ನಾನು 22 ಬರೋಲ್ಲ ಅನ್ನೋದನ್ನು ಶರ ಬರೆಯಲ್ಲ. ಯಾಕಂದರೆ ಕಳೆದ ಬಾರಿ 25ರವರೆಗೆ ಬಿ ಜೆ ಪಿ ಹೋಗಿ ಆಮೇಲೆ ಒಂದೊಂದ್ಸಲ ನರೇಂದ್ರ ಮೋದಿ ಚರಿಷ್ಮಾ ಹೇಗೆ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಕೊನೆ ಕ್ಷಣ ನಿಮ್ಗೆ ಒಂದು ವಾರದಲ್ಲಿ ಗೊತ್ತಾಗುತ್ತೆ. ಆದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಬಿ ಜೆ ಪಿ 18ಕ್ಕೆ ಬರಬೇಕಾದ್ರೆ ದಮ್ ಹತ್ತುತ್ತೆ, ಇನ್ನೂ ಮೇಲೆ ಹೋಗ್ಬೇಕಾದ್ರೆ ಇನ್ನೂ ಜಾಸ್ತಿ ದಮ್ ಹತ್ತುತ್ತೆ. ಬಿಕಾಸ್ ಟಿಕೆಟ್ ಹಂಚಿಕೆಯಲ್ಲಿ ಬಿ ಜೆ ಪಿ ಒಂದು ಫೇವರಬಲ್ ಆಗಿರ್ತಕ್ಕಂಥ, ಅಂದರೆ ಸಮಸ್ಯೆಗಳೇ ಇಲ್ಲಪ್ಪ ಇನ್ನು ನಾವು ಚುನಾವಣೆ ಕೆಲಸ ಮಾಡಬೇಕು ಅನ್ನುವ ವಾತಾವರಣವನ್ನು ಬಿ ಜೆ ಪಿ ನಿರ್ಮಿಸಿಲ್ಲ. ಬಿ ಜೆ ಪಿ ಕೆಲ ಸ್ವಯಂಕೃತಾಪರಾಧಗಳನ್ನು ಮಾಡಿದೆ. ಕಾಂಗ್ರೆಸ್ ಕೂಡ ಟಿಕೆಟ್ ಹಂಚಿಕೆಯನ್ನು ಭಾಳ ಚೆನ್ನಾಗಿ ಕೊಟ್ಟಿದೆ ಅಂತಿಲ್ಲ. ಬಟ್ ಕಾಂಗ್ರೆಸ್ ಒಂದು ಏನು ಮಾಡಿದೆ ಕಾಂಗ್ರೆಸ್ ಅಂದರೆ ಮಕ್ಕಳಿಗೆ ಟಿಕೆಟ್ ಕೊಟ್ಟಿದೆ. ಹಾಗಾಗಿ ಸಚಿವರು ಏನಿದ್ದಾರೆ ಅವರ ತಂದೆ ಅಂದರು ಶತಾಯ ಗತಾಯ ಹರಸಾಹಸವನ್ನು ಪಡ್ತಾ ಇದ್ದಾರೆ. ನಾಟ್ ನೆಸೆಸರ್ಲಿ ಗುಡ್ ಕ್ಯಾಂಡಿಡೇಟ್ಸ್, ಬಟ್ ನಿಮಗೆ ಅಧಿಕಾರ ಉಳಿದದ್ದು ರಿಸೋರ್ಸು ಎಲ್ಲ ಆಯಾ ನಾಯಕರ ಪಾಪ್ಯುಲಾರಿಟಿ ಎಲ್ಲವೂ ಕೂಡ ಅಲ್ಲಿ ವರ್ಕ್ ಆಗುತ್ತೆ. ನಿಶ್ಚಿತವಾಗಿ ಆ ಪ್ರಯತ್ನವನ್ನು ಮಾಡುತ್ತೆ. ಎಷ್ಟರ ಮಟ್ಟಿಗೆ ಅದನ್ನು ನಾನು ಅದಕ್ಕೆ ಹೇಳಿದೆ, ಲಿಂಗಾಯತ ಕ್ರೋಢೀಕರಣ ಪೂರ್ತಿಯಾಗಿ ಬಿ ಜೆ ಪಿ ಪರವಾಗಿ ವಿಜಯೇಂದ್ರ ಯಡಿಯೂರಪ್ಪನವರ ಕಾರಣದಿಂದ ಆದರೆ ಮುಂಬೈ ಕರ್ನಾಟಕ, ಮಧ್ಯ ಕರ್ನಾಟಕವನ್ನು ಬಿ ಜೆ ಪಿ ಸ್ವೀಪ್ ಮಾಡಿದರೆ ಇಟ್ ಕ್ಯಾನ್ ರೀಚ್ ಟು 20, ಇಟ್ ಕ್ಯಾನ್ ಗೋ ಅಬೌಟ್ 20. ಲಿಂಗಾಯತ ಕ್ರೋಢೀಕರಣ ಕೆಲ ಕ್ಷೇತ್ರಗಳಲ್ಲಿ
ಪಂಚಮಸಾಲಿ ಬೇರೆ, ಬಣಜಿಗರು ಬೇರೆ, ಗಾಣಿಗರು ಬೇರೆ, ಈ ರೀತಿ ವೋಟಿಂಗ್ ಆದರೆ ಇಟ್ ವಿಲ್ ಹೆಲ್ಪ್ ಕಾಂಗ್ರೆಸ್ ಇನ್ ಮುಂಬೈ, ಕರ್ನಾಟಕ ಆ್ಯಂಡ್ ಕಲ್ಯಾಣ ಮತ್ತು ಮಧ್ಯ ಕರ್ನಾಟಕ. ಅದು ಹೇಗಾಗತ್ತೆ ಅಂತಕ್ಕಂಥದ್ದು ಸ್ವಲ್ಪ ಕಾಯಬೇಕಾಗತ್ತೆ. ತುಂಬ ಸುಲಭ ಅಂತ ಅನ್ನಿಸ್ತಾ ಇಲ್ಲ. ತುಂಬ ಸುಲಭ ಅಂತ ನೀವು 22 ಹೋಗ್ಬೋದು, 23 ಹೋಗ್ಬೋದು ರೀ, ಆದರೆ ಸುಲಭ ಇಲ್ಲಪ್ಪ ಇವತ್ತು ಹೋಗ್ತಾರೆ ಅನ್ನುವ ಹೇಳೋ ಸ್ಥಿತಿಯಲ್ಲಿ ಯಾರು ಇಲ್ಲ. ಎಸ್, ಈಗ ಬಂದಿರೋ ಸರ್ವೆ ಇದನ್ನು ಹೇಳ್ತಾ ಇದೆ. ಮುಂದಿನ 15 ದಿನಗಳಲ್ಲಿ ಬದಲಾವಣೆ ಏನಾಗಬಹುದು ಅನ್ನೋದು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಸದ್ಯಕ್ಕಂತೂ ಈ ಸರ್ವೆ ಇಂಡಿಯಾ ಟಿವಿ, CNX ಸರ್ವೆ ಮತ್ತು ಸರ್ವೆಗಳನ್ನು ಈ ನಮ್ಮ ಅಜಿತ್ ಹನುಮಕ್ನವ್ರು ಹೇಳ್ತಾ ಇರೋದು ಸರಿ ಇದೆ. ಸರ್ವೆಗಳನ್ನು ವಿತ್ ಪಿಂಚ್ ಆಫ್ ಸಾಲ್ಟ್ ತೆಗೆದುಕೊಳ್ಳುವ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇವತ್ತು ನಮಗೂ ಕೂಡ ಇದೆ. ಸೊ ಸರ್ವೆ ಹೇಳಿದ್ದನ್ನೇ ನಂಬಬೇಕು ಅಂತಲ್ಲ. ಈಗ ಈ ಕ್ಷಣಕ್ಕೆ ಕೆಲವೊಂದು ಪ್ರಶ್ನೆಗಳನ್ನು ಇಟ್ಕೊಂಡು ಮತದಾರರ ಹತ್ರ ಹೋದಾಗ ಅವ್ರು ಏನು ಹೇಳಿದಾರೋ ಅದರ ಆಧಾರದಲ್ಲಿ ಇದನ್ನು ಹೇಳಿದ್ದಾರೆ. ಇಟ್ ಕ್ಯಾನ್ ಚೇಂಜ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಲೋಕಸಭಾ ಅಖಾಡದಲ್ಲಿ ಪ್ರಚಾರಕ್ಕೆ ಕಾಂಗ್ರೆಸ್ ಕಿಕ್ ಸ್ಟಾರ್ಟ್ ಕೊಡ್ತಾ ಇದೆ. ನಾಳೆ ಚುನಾವಣಾ ಪ್ರಚಾರಕ್ಕೆ ಅಧಿಕೃತವಾಗಿ ರಣಕಹಳೆ ಮೊಳಗಿಸ್ತಾ ಇದೆ. ಕೋಲಾರದ ಕುರುಡುಮಲೆ ದೇವಸ್ಥಾನದಿಂದ ಪ್ರಚಾರಕ್ಕೆ ಚಾಲನೆ ನೀಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ, DCM DKಶಿಯಿಂದ ಪ್ರಚಾರಕ್ಕೆ ಚಾಲನೆ ಸಿಗುತ್ತೆ. ಪ್ರಜಾಧ್ವನಿ 2.0 ಹೆಸರಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರ ಆರಂಭಿಸ್ತಾರೆ. ಬೆಂಗಳೂರಿನಿಂದ ಒಟ್ಟಿಗೆ ಹೊರಟಿದ್ದಾರೆ ಕೈ ನಾಯಕರು. ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಸಿಎಂ DCM ಪ್ರಚಾರ ಮಾಡೋರಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಒಗ್ಗಟ್ಟಿನ ಪ್ರಚಾರ ಮಾಡ್ತಾರೆ ಸಿದ್ದು DKಶಿ. ಅವಶ್ಯಕತೆ ಇರುವ ಲೋಕಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಪ್ರತ್ಯೇಕ ಪ್ರಚಾರ ಮಾಡ್ತಾರೆ. ಇನ್ನು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನಿಂದ ರಣತಂತ್ರ. ಅಭ್ಯರ್ಥಿಗಳ ಗೆಲುವಿಗೆ ಸಿಎಂ DCM ಇವತ್ತು ಮಹತ್ವದ ಸಭೆ ನಡೆಸುತ್ತಾರೆ. ಇಡೀ ದಿನ ಸರಣಿ ಸಭೆ ನಡೆಸೋರಿದ್ದಾರೆ ಸಿದ್ದರಾಮಯ್ಯ ಮತ್ತು DKಶಿ. ಬೆಳಗ್ಗೆಯಿಂದ ಸಂಜೆವರೆಗೂ KPCC ಭವನದಲ್ಲಿ ಸರಣಿ ಸಭೆ ಇರುತ್ತೆ. 14 ಕ್ಷೇತ್ರಗಳ ಮುಖಂಡರ ಸಭೆ ಕರೆದಿದ್ದಾರೆ ಸಿಎಂ DCM. ಬಂಡಾಯ ಶಮನದ ಜೊತೆ ನಾಳೆ ಪ್ರಚಾರದ ಬಗ್ಗೆ ಕೂಡ ಚರ್ಚೆ ನಡೆಸೋರಿದ್ದಾರೆ. ಪ್ರಶಾಂತ್, ಪ್ರಜಾಧ್ವನಿ 2.0 ನೋಡಿ, ಪ್ರಜಾಧ್ವನಿ 1.0 ಒಂದು ಭರ್ಜರಿ ಗೆಲುವನ್ನು ಕಾಂಗ್ರೆಸ್ಸಿಗೆ ತಂದು ಕೊಟ್ಟಿತ್ತು. ಇದೇ ಕುರುಡುಮಲೆ ಗಣಪತಿ ದೇವಸ್ಥಾನ, ಅಲ್ಲಿಂದ ಕಾಂಗ್ರೆಸ್ ತನ್ನ ಪ್ರಜಾಧ್ವನಿ 1.0 ಅನ್ನು ಆರಂಭಿಸಿತ್ತು. 135-136 ಕ್ಷೇತ್ರಗಳವರೆಗೆ ಕಾಂಗ್ರೆಸ್ ಪಡೆದುಕೊಂಡಿತ್ತು. ಹೀಗಾಗಿ ಲಕ್ಕಿ ಎನ್ನುವ ಕಾರಣಕ್ಕೋಸ್ಕರ ಮತ್ತು ಅಲ್ಲಿಂದಲೇ ಪ್ರಜಾಧ್ವನಿ ಯಾತ್ರೆ ಶುರು ಆಗ್ತಾ ಇದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೆಲ್ಲ ಪಾಲ್ಗೊಳ್ತಾ ಇದ್ದಾರೆ. ನೋಡಿ, ರಾಜ್ಯ ಕಾಂಗ್ರೆಸ್ಗೂ ಮತ್ತು AICCಗೂ ಕರ್ನಾಟಕದ ಲೋಕಸಭಾ ಚುನಾವಣೆ 28 ಕ್ಷೇತ್ರಗಳು ಬಹಳ ಮಹತ್ವಪೂರ್ಣ. ಯಾಕಂದರೆ ಯಾವುದಾದ್ರೂ ಒಂದು ರಾಜ್ಯದಲ್ಲಿ BJPಯನ್ನು ಸೋಲಿಸುವ ಕ್ಷಮತೆಯನ್ನು ಕಾಂಗ್ರೆಸ್ ಹೊಂದಿದ್ರೆ, ತೆಲಂಗಾಣದಲ್ಲಿ BJPಯೇ ಇಲ್ಲ, ಅಲ್ಲಿ KCR ಚಂದ್ರಶೇಖರ್. ಕೇರಳದಲ್ಲಿ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ BJP ಇಲ್ಲ, ಅಲ್ಲಿ CPM ವಿರುದ್ಧ ಗೆಲ್ಲಬೇಕು. ನೇರ BJPಯ ಜೊತೆ ಹಣಾಹಣಿಯಲ್ಲಿ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ಗೆ ವರ್ಟಿಕಲ್ ಮೊಬಿಲಿಟಿ ಸಿಗಬಹುದಾಗಿರ್ತಕ್ಕಂಥ ರಾಜ್ಯ ಕರ್ನಾಟಕ. ಅದು ಸ್ವೀಪ್ ಮಾಡುತ್ತೆ ಅನ್ನುವ ಸ್ಥಿತಿಯಲ್ಲಿಲ್ಲ. ಲೆಟ್ಸ್ ಬಿ ವೆರಿ ಫ್ರ್ಯಾಂಕ್ ಆ್ಯಂಡ್ ಫೇರ್ ಅಬೌಟ್ ಇಟ್. ಆದರೆ ನೀವು 7 ತಗೋತಿರೋ, 8 ತಗೋತಿರೋ, 10 ತಗೋತಿರೋ, 12 ತಗೋತಿರೋ, 14ರವರೆಗೆ ಹೋಗ್ತಾ, ಈಗ 50-50 ಅಂತ ಕಾಂಗ್ರೆಸ್ನವ್ರು ಖಾಸಗಿಯಾಗಿ ಹೇಳ್ತಾರೆ, 14ರವರೆಗೆ ಹೋಗಿ ತಲುಪ್ತಿರೋ, ದ್ಯಾಟ್ ಡಿಪೆಂಡ್ಸ್ ಆನ್ ಯುವರ್ ಸ್ಟ್ರಾಟರ್ಜಿ ಮತ್ತು ಪರಿಶ್ರಮ. ಕಾಂಗ್ರೆಸ್ ನಿಶ್ಚಿತವಾಗಿ ಒಂದು ಸ್ಟ್ರಾಟರ್ಜಿ ಜೊತೆಗೆ ಲೋಕಸಭಾ ಚುನಾವಣೆಗೆ ಇಳಿದಿದೆ. BJP ಕೆಲ ಸ್ವಯಂ ಕೃತಾಪರಾಧಗಳನ್ನು ಮಾಡಿದೆ. ಪ್ಲಸ್ ಯಾವುದೋ ಒಂದು ಸೀಟ್ನ ಹೆಚ್ಚಳ -1 ಫಾರ್ BJP. ಕರೆಕ್ಟ್. ನೀವು ಅದನ್ನು ದಿಲ್ಲಿಯಿಂದ ನೋಡಿ, ಮ್ಯಾಕ್ರೋ ಲೆವೆಲಲ್ಲಿ ನೋಡಿ, -1, -5, -10 ಫಾರ್ BJP ಈಸ್ ಹ್ಯೂಜ್ ಮೈಕ್ರೋ ಲೆವೆಲಲ್ಲಿ. ಯಾಕಂದರೆ BJP 340, 350 ಅಂತ ಹೇಳ್ತಿದ್ದಾರೆ. 300ಕ್ಕೆ ಸೀಮಿತವಾಗಿ 290ಕ್ಕೆ ಬಂತಂದರೆ ರೈಟ್ ಇನ್ನು ವಿಪರೀತ ಬೇರೆ ಪರಿಸ್ಥಿತಿಯಲ್ಲಿ. ಹಾಗಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದ AICCಗೆ ಸಾಕಷ್ಟು ನಿರೀಕ್ಷೆ ಇದೆ. ಯಾಕಂದರೆ AICC ನೋಡಿ, ಲಿಟ್ರಲಿ ತಮಿಳುನಾಡು, ಕೇರಳ, ತೆಲಂಗಾಣ, ಕರ್ನಾಟಕ ಈ 4 ರಾಜ್ಯಗಳನ್ನು ಬಿಟ್ಟರೆ ಕಾಂಗ್ರೆಸ್ ಎಲ್ಲಿ ಫೈಟ್ ಮಾಡ್ತಾ ಇದೆ, ಎಲ್ಲಿ ವೋಟನ್ನು ಸೀಟನ್ನಾಗಿ ಕನ್ವರ್ಟ್ ಮಾಡುವ ಶಕ್ತಿ ಹೊಂದಿದೆ. ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಕಾಂಗ್ರೆಸ್ಗೆ ಸೀಟ್ ಬಿಟ್ಕೊಡ್ಲಿಕ್ಕೆ ಕಾಂಗ್ರೆಸ್ ನಾಯಕರೇ ಅಲ್ಲಿ ಅಬ್ಬೆಪಾರಿದ್ದಗಳ ಥರ ಹೇಳ್ತಾ ಇದ್ದಾರೆ, ಉದ್ಧವ್ ಠಾಕ್ರೆಗೆ ಪಾರ್ಟಿ ಕೊಟ್ಬಿಡಬೇಡಿ ಅನ್ನೋದು. ಗುಜರಾತ್, ಮಧ್ಯಪ್ರದೇಶ್, ರಾಜಸ್ಥಾನ್, ಛತ್ತೀಸ್ಗಢ, ದಿಲ್ಲಿ, ಹರಿಯಾಣ, ಅಸ್ಸಾಂ, ಉತ್ತರ ಪ್ರದೇಶ್,
ಬಿಹಾರದಲ್ಲಿ RJD ಒಂದು ಪಾರ್ಟ್ನರ್ ಇರ್ಬೋದು, ಆದರೆ ಸೀಟ್ ಗೆಲ್ಲುವ ಸಾಮರ್ಥ್ಯ ಎಷ್ಟಿದೆ ಗೊತ್ತಿಲ್ಲ. ಜಾರ್ಖಂಡ್ನಲ್ಲಿ ಒಂದು ಸ್ವಲ್ಪ ಸೀಟ್ಗಳನ್ನು ಗೆಲ್ಲಬಹುದು ಹೇಮಂತ್ ಸೊರೇನ್ ಜೊತೆಗೆ. ಆಗಿರುವಾಗ ಕಾಂಗ್ರೆಸ್ ಏನಾದರೂ ಅಂದರೆ ಈಗ 38, 39 ಅಂತ ಸರ್ವೆ ಹೇಳ್ತಾ ಇದೆ. ಅದು 50ರ ಗಡಿ ದಾಟಬೇಕು, 60ರ ಗಡಿ ದಾಟಬೇಕು, 75ರ ಹತ್ರ ಹೋಗಬೇಕು ಅಂದರೆ ಕರ್ನಾಟಕದಲ್ಲಿ ಒಂದು ಭರ್ಜರಿ ಫಲಿತಾಂಶದ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇದೆ. ರೈಟ್. ಬಟ್ ಏನಂದರೆ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಲಿಮಿಟೇಷನ್ ಇರುತ್ತೆ. ವಿಧಾನಸಭಾ ಚುನಾವಣೆಯಲ್ಲಿ ಆ ಲಿಮಿಟೇಷನ್ ಇರಲಿಲ್ಲ, ಜನ 135 ಕೊಟ್ಟರು. ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಫ್ಯಾಕ್ಟರ್ ವರ್ಕೌಟ್ ಆಗುತ್ತೆ, ಹಿಂದುತ್ವ ವರ್ಕೌಟ್ ಆಗುತ್ತೆ. ಕಾಂಗ್ರೆಸ್ ಸರ್ಕಾರ ದಿಲ್ಲಿಯಲ್ಲಿ ಆಗುತ್ತೋ ಇಲ್ವೋ ಅಂತಕ್ಕಂಥದ್ದು ಕೂಡ ಮತದಾರನ ಮಸ್ತಿಷ್ಕದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ನಮ್ಮ ನಾಯಕತ್ವ ರಾಜ್ಯಕ್ಕಲ್ಲ, ಕೇಂದ್ರಕ್ಕೂ ನಮ್ಮ ನಾಯಕತ್ವವನ್ನೇ ನಂಬಿ ವೋಟ್ ಕೊಡಿ, ಗ್ಯಾರಂಟಿಗಳನ್ನು ನಂಬಿ ವೋಟ್ ಕೊಡಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ಕನ್ವಿನ್ಸ್ ಮಾಡಬೇಕಾಗತ್ತೆ. ಎಸ್ ಅದು ಎಷ್ಟರ ಮಟ್ಟಿಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. KS ಈಶ್ವರಪ್ಪ ಅವರು ದೆಹಲಿಗೆ ಹೋದ್ರು, ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕಾಗಲಿಲ್ಲ. ಕರೆ ಮಾಡಿ ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಅಮಿತ್ ಶಾ ಹೇಳಿದ್ರು. ಆದರೆ ಅದಾದ ಮೇಲೆ ಈಶ್ವರಪ್ಪ ಅವರು ಯಾರೇನೇ ಹೇಳಿದ್ರು ನಾನು ನಿಲ್ಲೋದು ಮಾತ್ರ ಖಚಿತ ಅನ್ನೋ ಒಂದು ಹೇಳಿಕೆ ಕೊಟ್ಟರು. ಆ ಹೇಳಿಕೆಯಿಂದ ಈಶ್ವರಪ್ಪ ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕೆ ಕತ್ರಿ ಬಿತ್ತ ಅನ್ನೋದು ಸದ್ಯದ ಪ್ರಶ್ನೆ. ಪ್ರಶಾಂತ್, ಸನ್ನಿವೇಶ ಏನೇ ಇರಲಿ, ಆದರೆ ಒಬ್ಬ ನಾಯಕನನ್ನ ದೆಹಲಿಗೆ ಕರೆಸ್ಕೊಂಡು ಭೇಟಿ ಆಗದೆ ಕಳಿಸಿದ್ದು ಇಟ್ ಈಸ್ ಅನ್ಫೇರ್ ಅಂತ ನನಗಂತೂ ಅನ್ನಿಸ್ತಾ ಇದೆ. ಪಕ್ಷಕ್ಕೋಸ್ಕರ ದುಡ್ದಿದ್ದಾರೆ, ಅಷ್ಟು ವರ್ಷಗಳ ಕಾಲ ಪಕ್ಷದ ಜೊತೆ ನಿಂತಿದ್ದಾರೆ, ಕಳೆದ ಬಾರಿ ಕೇಳಿದ ತಕ್ಷಣ ನಾನು ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಇಟ್ ಈಸ್ ಅನ್ಫೇರ್ ಅಂತ ಅನ್ನಿಸ್ತು. ನಿಶ್ಚಿತವಾಗಿ ನೋಡಿ, ಅವರು 89ರಲ್ಲಿ ಮೊದಲ ಬಾರಿ ಶಿವಮೊಗ್ಗದಿಂದ ಚುನಾವಣೆಗೆ ಸ್ಪರ್ಧಿಸಿದ್ರು. ಅನಂತಕುಮಾರ್, ಯಡಿಯೂರಪ್ಪ, ಈಶ್ವರಪ್ಪ ರಾಜ್ಯ BJPಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ 3 ಫೋಟೋಗಳು ಹಾಕೋದಿದ್ದರೆ ಅದರಲ್ಲಿ ಈಶ್ವರಪ್ಪನವ್ರದ್ದು ನಿಶ್ಚಿತವಾಗಿ ಒಂದು ಕೊಡುಗೆ ಇದೆ. ಆದರೆ ಕರ್ನಾಟಕದ BJP ಇರ್ಬೋದು ಅಥವಾ ಒಟ್ಟು BJPಯಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಎಷ್ಟರ ಮಟ್ಟಿಗಿದೆ ನೋಡಿ. ಅದರಲ್ಲೂ ಸಂಘ ಪರಿವಾರದಿಂದ ಬಂದಿರತಕ್ಕಂಥ ನಾಯಕ, ಎಲ್ಲೋ ಜನತಾದಳದಿಂದ ಕಾಂಗ್ರೆಸ್ನಿಂದ ಬಂದಿರತಕ್ಕಂಥ ನಾಯಕ ಅಲ್ಲ, RSS ಎಲ್ಲ ಬಹುತೇಕ ಮೋಹನ್ ಭಾಗವತ್ರವರವರಿಗೆ ಚಿರಪರಿಚಿತ ನಾಯಕನಿಗೆ ಒಂದು ಕಮ್ಯುನಿಕೇಷನ್ ಇಲ್ಲ ಅನ್ನೋದು BJPಯ ದೊಡ್ಡ ಸಮಸ್ಯೆ. ಆಮೇಲೆ ಅದರಲ್ಲಿ ಈಶ್ವರಪ್ಪನವ್ರದ್ದು ನನಗನ್ಸುತ್ತೆ ಅನೇಕ ಬಾರಿ ಈ ಪ್ರತಿಭಟನೆಗೆ ಕುಳ್ತಾರಲ್ಲ, ಅನ್ಯ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ, ಅವ್ರಿಗೆ ಜ್ಯೂಸ್ ಯಾರು ಬಂದು ಕುಡಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಅಂದರೆ ನಾನು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಈಶ್ವರಪ್ಪನವರು ಬಂಡಾಯ ಇಡುವಾಗ ಅದನ್ನು ಹಿಂತೆಗೆದುಕೊಳ್ಬೇಕೋ ಬೇಡವೋ, ಹಿಂತೆಗೆದುಕೊಳ್ಬೇಕಾದ್ರೆ ಯಾವ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಪಾಲಿಟಿಕ್ಸ್ನಲ್ಲಿ ಕ್ಯಾಲ್ಕುಲೇಷನ್ ಇಲ್ಲದೆ ಎಲ್ಲವೂ ನಡೆಯಲ್ಲ. ಒಂದು, ಅಮಿತ್ ಶಾ ಅಂತ ಹಿರಿಯ ನಾಯಕ ಫೋನ್ ಮಾಡಿದಾಗ ತರಾತುರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರಿಂದ ದಿಲ್ಲಿಯಲ್ಲಿ ಅಮಿತ್ ಶಾ ಭೇಟಿಯಾಗಲಿಲ್ಲ. ಅಮಿತ್ ಶಾ ಆ ಪತ್ರಿಕಾಗೋಷ್ಠಿಯನ್ನು ನೋಡಿದ್ದಾರೆ. ಅದರಲ್ಲಿ ಈಶ್ವರಪ್ಪನವ್ರು ಹೇಳ್ತಾರೆ, ನಾನು ಯಾವುದಕ್ಕೆ ಅಮಿತ್ ಶಾ ಅವ್ರು ಹೇಳಿ ಯಾರೇ ಹೇಳಿ ನಾನು ಹಿಂತೆಗೆದುಕೊಳ್ಳಲ್ಲ ಅಂತ ಹೇಳ್ತಾರೆ. ಅದನ್ನು ಅಮಿತ್ ಶಾ ಸ್ವತಃ ನೋಡಿದ್ದಾರೆ. ನೋಡಿದ್ಮೇಲೆ ಅವರು ಅಂದ್ಕೊಂಡಿದ್ದಾರೆ ಹಾಗಾದರೆ ನಾವು ಯಾಕೆ ಚರ್ಚೆಯನ್ನು ನಡೆಸಬೇಕು ಅಂತ. ದಿಲ್ಲಿಗೆ ಹೋಗಿದ್ದಾರೆ. ದಿಲ್ಲಿಯಲ್ಲಿ ಅಮಿತ್ ಶಾ ಅವ್ರ ಆಫೀಸ್ ಹೇಳಿದೆ, ಇಲ್ಲ ಅವರು ಟೈಮ್ ಕೊಡಲ್ಲಂತೆ ಅಂತ. ಇವತ್ತು ಈಶ್ವರಪ್ಪ ನೋಡಿ, ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದರೆ ಈಶ್ವರಪ್ಪನವ್ರು ಹಿಂದೆ ತೆಗೆದುಕೊಳ್ತಿದ್ರೇನೋ ಗೊತ್ತಿಲ್ಲ. ಆದರೆ ದಿಸ್ ಇಸ್ ವೆರಿ ಈಗೋ ಫೈಟ್. ಒಂದು 20-25 ವರ್ಷಗಳ ಹಿಂದೆ BJP ರಾಷ್ಟ್ರೀಯ ನಾಯಕರು, ಕರ್ನಾಟಕದ ನಾಯಕರು ಒಂದು ಫ್ಯಾಮಿಲಿ ಥರ ಇದ್ದರು. ಇವತ್ತು ಪಾರ್ಟಿ ಬೆಳೆದು ಯಾರಿಗೂ ಯಾರು ಟೈಮ್ ಕೊಡುವ ಸ್ಥಿತಿಯಲ್ಲಿಲ್ಲ. ರೈಟ್. ಆ್ಯಂಡ್ ಎಲ್ಲರೂ ಟೇಕನ್ ಫಾರ್ ಗ್ರಾಂಟೆಡ್ ಆಗ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಹೈಕಮಾಂಡ್ನಲ್ಲಿ ಗಟ್ಟಿ ನಿಲ್ಲೋ ರಾಜ್ಯದ ನಾಯಕರ ಕೊರತೆನೂ ಇದರಲ್ಲಿ ಎದ್ದು ಕಾಣುತ್ತೆ. ಇಲ್ಲಿಂದ ಒಂದು ಲಿಂಕ್ ಕನೆಕ್ಟ್ ಮಾಡುವಂತ ರಾಜ್ಯದ ಆಮೇಲೆ ಪಾಯಿಂಟ್ ಆಫ್ ನೋ ರಿಟರ್ನ್ಗೆ ಹೋದಾಗ ಈಗ ಈಶ್ವರಪ್ಪನವ್ರು ನೇರವಾಗಿ ಯಡಿಯೂರಪ್ಪನವ್ರ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರ ಮಗನನ್ನು BJP ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರು. ಈಗ ಹೆಂಗೆ ಪಾಯಿಂಟ್ ಆಫ್ ರಿಟರ್ನನ್ನು BJP ಮಾಡುತ್ತೆ? ಇದು ಕೂಡ ಸಮಸ್ಯೆ ಇದೆ ಅಂತ. ಇವೆಲ್ಲವೂ ಕೂಡ BJPಗೆ ಪ್ರಾಬ್ಲಮ್ ಅನ್ನಷ್ಟೇ ಕ್ರಿಯೇಟ್ ಮಾಡ್ತಾ ಇದೆ. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.